ಬೇತಮಂಗಲ ಪಿಎಂಶ್ರೀ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ಚಪ್ಪಲಿ ಹಾಗೂ ಮ್ಯಾಟ್ ವಿತರಣೆ. ಸಮಾಧಾನ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಡ್ಯಾನಿಯಲ್ ರವರ ನೇತೃತ್ವದಲ್ಲಿ ನಡೆದ ವಿತರಣಾ ಕಾರ್ಯಕ್ರಮ. ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಬೇತಮಂಗಲದ ಪಿಎಂಶ್ರೀ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮಾಧಾನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಬ್ಯಾಗ್, ಚಪ್ಪಲಿ ಹಾಗೂ ಮ್ಯಾಟ್ಗಳನ್ನು ವಿತರಿಸಲಾಯಿತು. ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಪರಿಕರಗಳನ್ನು ವಿತರಿಸಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಡ್ಯಾನಿಯಲ್, ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನಮ್ಮ ಸಂಸ್ಥೆಯು ಸದಾ ಬೆಂಬಲವಾಗಿ ನಿಲ್ಲಲಿದೆ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿರವರು ಮಾತನಾಡಿ, ನಾವು ಓದುವ ಸಂದರ್ಭದಲ್ಲಿ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಇರುತ್ತಿರಲಿಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು ಹಲವು ಸಂಘ ಸಂಸ್ಥೆಗಳು ಮುಂದೆ ಬರುತ್ತಿರುವುದು ಸಂತಸ ವಿಷಯ. ವಿದ್ಯಾರ್ಥಿಗಳು ಇವುಗಳ ಸದುಪಯೋಗ ಪಡಿಸಿಕೊಂಡು ಚೆನ್ನಾಗಿ ಓದಿ ಉತ್ತಮ ಪ್ರಜೆಗಳಾಗಬೇಕು ಎಂದು ಕರೆ ನೀಡಿದರು. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಜಿ ನಾರಾಯಣಸ್ವಾಮಿರವರು ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಂಘ ಸಂಸ್ಥೆಗಳು ನೀಡುವ ಇಂತಹ ಕೊಡುಗೆಗಳು ವಿದ್ಯಾರ್ಥಿಗಳಲ್ಲಿ ಮತ್ತಷ್ಟು ಉತ್ಸಾಹ ತುಂಬುತ್ತದೆ. ಮಕ್ಕಳು ಇದರ ಸದುಪಯೋಗ ಪಡಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಪ್ರಶಂಸಿಸಿದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ, ಸಮಾಧಾನ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಡ್ಯಾನಿಯಲ್, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ನಾರಾಯಣಸ್ವಾಮಿ, ಸಿಆರ್ಪಿ ಜಯಲಕ್ಷ್ಮಿ, ಮುಖ್ಯ ಶಿಕ್ಷಕರಾದ ಮಂಜುಳಾ, ಹುಸೇನ್, ರಾಮಚಂದ್ರಪ್ಪ, ಶಂಕರ್, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಸುರೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿ ಶ್ರೀನಿವಾಸ್, ನಿವೃತ್ತ ಶಿಕ್ಷಕರಾದ ನಾಗರಾಜ್, ಪೋಷಕರಾದ ಮುನ್ರಾಜು ಸೇರಿದಂತೆ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು. ಬ್ಯಾಗ್ ಬುಕ್ ಕೊಡೋರು ಯಾರು ಇರ್ಲಿಲ್ಲ. ಈಗ ಸರ್ ಹೇಳಿದ್ರು, ಎಲ್ಲ ಕೂಡ ನಾವು ಕೈಯಲ್ಲಿ ಇಟ್ಕೊಂಡು ಪುಸ್ತಕ ತಗೋ ಬರ್ತಿದ್ವಿ ಅಂತ. ನಿಜ, ಬ್ಯಾಗ್ ಇರ್ಲಿಲ್ಲ. ಬಟ್ಟೆ ಬ್ಯಾಗ್ ಹಿಂಗ್ ಕಂಗ್ಲಿಗೆ ಹಾಕ ಬರ್ತಾ ಇದ್ವಿ. ಅರ್ಥ ಆಯ್ತಾ? ಆಮೇಲೆ ಮತ್ತೆ ನಾವು ಹಾಕೊಳ್ಳಿಕ್ಕೆ ಸ್ವಲ್ಪ ಬಟ್ಟೆ ಕೂಡ ಸರಿಯಾಗಿ ನಮ್ಗೆ ಪೋಷಕರು ಕೊಡ್ಸಕ್ಕಂತ ಶಕ್ತಿ ಅವ್ರಿಗೆ ನಮ್ ತಂದೆ ತಾಯಿಗೆ ಇರ್ಲಿಲ್ಲ. ಇವತ್ ನೀವೆಲ್ಲ ಅದೃಷ್ಟವಂತರು ನಿಜವಾಗ್ಲು. ಯಾಕೆ ಅಂತಂದ್ರೆ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸರ್ಕಾರದಿಂದ ಒಂದಷ್ಟು ಸೌಲಭ್ಯಗಳು ಸಿಗ್ತಾ ಇದೆ. ಇಂತಹ ಪುಣ್ಯಾತ್ಮರು, ನಮ್ಮ ದಾನಿಗಳು ನಿಮ್ಗೆ ಈ ತರದೆಲ್ಲ ಕೂಡ ಸೌಲಭ್ಯಗಳನ್ನ ಕೊಡ್ತಾ ಇದಾರೆ. ಮಕ್ಕಳಿಗೆ ಎಲ್ಲವನ್ನು ಕೂಡ ನೀವು ಸದುಪಯೋಗ ಪಡಿಸ್ಕೋಬೇಕು. ಯಾಕಂತಂದ್ರೆ ಈಗಾಗಲೇ ಸರ್ ಹೇಳ್ತಾ ಇದ್ರು ನಿಮ್ಗೆ, ನೀವ್ ಏನೇನ್ ಆಗ್ತೀರಾ ಫ್ಯೂಚರ್ ಅಲ್ಲಿ ಅಂತ. ನಾವೆಲ್ಲ ಇಂಜಿನಿಯರ್ ಆಗ್ತೀವಿ, ಡಾಕ್ಟರ್ ಆಗ್ತೀವಿ ಎಲ್ಲ ಹೇಳ್ತಾ ಇದ್ರಿ. ಸೊ ಅದೆಲ್ಲ ಆಗ್ಬೇಕಾದ್ರೆ ನೀವೆಲ್ಲ ಚೆನ್ನಾಗಿ ಓದ್ಬೇಕು. ಈಗ ಬಹಳಷ್ಟು ಮಕ್ಕಳಿಗೆ ಓದು ಬರಹ ಸರ್ಕಾರಿ ಶಾಲೆಗಳಲ್ಲಿ ಒಂದಷ್ಟು ಚೆನ್ನಾಗಿ ಓದ್ಬೇಕು. ನೀವು ಓದಿದ್ದೆ ಆದ್ರೆ ನಿಮ್ಗೆ ಇಂತರದೆಲ್ಲ ಇನ್ನೂ ಬಹಳಷ್ಟು ಸೌಲಭ್ಯಗಳು ಸಿಗ್ತವೆ. ಸರ್ಕಾರ ಬಹಳಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದೆ. ಆಮೇಲೆ ದಾನಿಗಳು ಅಷ್ಟೇ ಇಂಥ ಸೌಲಭ್ಯಗಳು ನಿಮ್ಗೆ ಕೊಡ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ, ಯಾಕಂದ್ರೆ ನಾನು ಬಹಳಷ್ಟು ತಡವಾಗಿ ಬಂದೆ, ಬಹಳ ಮೀಟಿಂಗ್ ಇರೋದ್ರಿಂದ ಸ್ವಲ್ಪ ತಡ ಆಯ್ತು. ಹಾಗಾಗಿ ಇವತ್ತು ಈ ಒಂದು ದಾನಿಗಳು ಕೊಡ್ತಕ್ಕಂಥದ್ದು, ಯಾಕಂದ್ರೆ ಸಮಾಜ ಸೇವಕರು ಬಹಳಷ್ಟು ಈ ತರ ನಮ್ಮ ಸರ್ಕಾರಿ ಶಾಲೆಗಳಿಗೆ ಈ ತರ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನ ನಮ್ಮ ಶಿಕ್ಷಕ ಸಿಬ್ಬಂದಿನೂ ಅಷ್ಟೇನೆ, ನಮ್ಮ ಮಕ್ಕಳು ಅಷ್ಟೇನೆ ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಸೊ ಹಾಗಾಗಿ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮ ಡ್ಯಾನಿಯಲ್ ಸರ್ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಎಲ್ಲಾ ಶಿಕ್ಷಕರು ತಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ, ಸಕಾಲದಲ್ಲಿ ಇಲ್ಲಿ ಕರ್ಕೊಂಡ್ ಬಂದು ಮಕ್ಕಳಿಗೆ ಸೌಲಭ್ಯವನ್ನ ಕೊಡಿಸಿರೋದ್ರಿಂದ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ಎಲ್ಲಾ ಒಂದು ಸೌಲಭ್ಯವನ್ನ ಬಳಸ್ಕೊಂಡು ಮಕ್ಕಳು ಮುಂದೆ ಚೆನ್ನಾಗಿ ಓದಿ ಕಲಿಕೆಯಲ್ಲಿ ಉತ್ತಮ ಸಾಧನೆಯನ್ನ ಮಾಡಿ ನೀವು ಮುಂದೆ ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳು ಆಗ್ಬೇಕು ಅಂತ ಹೇಳಿ ಹೇಳ್ತಾ, ಸಮಾಧಾನ ಟ್ರಸ್ಟ್ ವತಿಯಿಂದ ಶ್ರೀ ಡ್ಯಾನಿಯಲ್ ಸರ್ ಅವರು ಮಕ್ಕಳಿಗೆ ಬ್ಯಾಗ್, ಚಪ್ಪಲಿ ಮತ್ತು ಮ್ಯಾಟ್ ಗಳನ್ನ ವಿತರಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮತ್ತೆ ಇಡೀ ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳಿಗೂ ಎಲ್ಲ ಮಕ್ಕಳಿಗೂ ಕೊಡ್ತಕ್ಕಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಪಟ್ಟಿಯನ್ನು ಕೂಡ ತಗೊಂಡಿರ್ತಾರೆ. ಬಹಳ ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಕ್ಕಂಥ ಬಿಜಿ ನಾರಾಯಣಸ್ವಾಮಿ ಸರ್ ಅವರಿಗೆ ಸ್ವಾಗತವನ್ನ ಬಯಸ್ತಾ, ಜೊತೆಗೆ ಈ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಮಾಧಾನ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಡ್ಯಾನಿಯಲ್ ಸರ್ ಅವ್ರಿಗೂ ಕೂಡ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಬಯಸ್ತಾ, ಜೊತೆಗೆ ಅವರಿಗೆ ಧನ್ಯವಾದಗಳನ್ನ ಕೂಡ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನೋಡಿ, ನಾನ್ ಕೂಡ ನಿಮ್ ತರನೇ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ಆದ್ರೆ ನಮ್ಗೆ ಹಾಕೊಳ್ಳಕ್ಕೆ ಸರಿಯಾಗಿ ಬಟ್ಟೆ ಇರ್ಲಿಲ್ಲ, ಬ್ಯಾಗ್ ಇರ್ಲಿಲ್ಲ. ಬ್ಯಾಗ್ ಬುಕ್ಸ್ ನ ಕೈಯಲ್ಲಿ ತಗೊಂಡ್ ಹೋಗ್ತಾ ಇದ್ವಿ. ಪೆನ್ಸಿಲ್ ಇರ್ತಿರ್ಲಿಲ್ಲ. ಒಂದ್ ವೇಳೆ ಪೆನ್ಸಿಲ್ ತಗೊಟ್ರು ಇಷ್ಟುದ್ದ ಆಗೋವರೆಗೂ, ಇಷ್ಟು ನೀವು ಒಂದು ಅರ್ಧ ಇದ್ರು ಬಿಸಾಕ್ತಿರ, ಇಷ್ಟುದ್ದ ಇದ್ರು ಕೂಡ ಪೆನ್ಸಿಲ್ ನಾವೇನ್ ಬಿಸಾಕ್ತಾ ಇರ್ಲಿಲ್ಲ. ಅದನ್ನ ಫುಲ್ ಮುಗಿಯೋವರೆಗೂ ಬರಿತಾ ಇದ್ವಿ. ಆಮೇಲೆ ನೀವೆಲ್ಲ ಪೆನ್ನಲ್ಲೇ ಬರೀ, ನಾವೆಲ್ಲ ರೀಫಿಲ್ ಅಲ್ಲಿ ಬರಿತಾ ಇದ್ವಿ. ಮತ್ತೆ ಆ ಪೆನ್ ಮುಗಿದೋದ್ರೆ ರೀಫಿಲ್ ನ ಇನ್ನೊಂದು ಹೊಸ ತಗೊಂಡು ರೀಫಿಲ್ ಅದ್ರಲ್ಲೇ ಹಾಕಿ ಬರೀತೀವಿ. ಈಗ ಪೆನ್ ಮುಗಿದೋದ್ರೆ ಬಿಸಾಕ್ತಿವಿ ನಾವು. ಸೊ ಆತರ ಎಲ್ಲ ಇತ್ತು. ಅವಾಗೆಲ್ಲ ಅನುಕೂಲನೇ ಇರ್ಲಿಲ್ಲ, ಬಹಳ ಕಷ್ಟ ಇತ್ತು.
ಒಂದೊಂದು ರೂಪಾಯಿಗೂ ಕಷ್ಟ ಇತ್ತು. ಆದ್ರೆ ಇವತ್ತಿನ ದಿನ ನಿಮ್ಮ ಅದೃಷ್ಟ ಏನಪ್ಪಾ ಅಂದ್ರೆ, ನೀವಿರೋ ಜಾಗಕ್ಕೆ ಪುಸ್ತಕ ಬರ್ತಾ ಇದೆ, ನೀವಿರೋ ಜಾಗಕ್ಕೆ ಬ್ಯಾಗ್ ಬರ್ತಾ ಇದೆ, ನೀವಿರೋ ಜಾಗಕ್ಕೆ ನೋಡಿ ಚಪ್ಪಲಿ ಕೊಡ್ತಾ ಇದ್ದಾರೆ, ನಿನ್ನೆ ತರ ನೋಟ್ ಪುಸ್ತಕ ಕೊಟ್ರು, ಹೌದಾ? ಸೊ ನಿಮ್ಗೆ ಇವೆಲ್ಲ ಏನಕ್ಕೆ ಕೊಡ್ತಾ ಇದಾರೆ? ನೀವು ಚೆನ್ನಾಗಿ ಓದ್ಬೇಕು. ನಿಮ್ ತಂದೆ ತಾಯಿ ಏನಕ್ಕೆ ಕಳ್ಸೋದು ಶಾಲೆಗೆ? ಚೆನ್ನಾಗಿ ನನ್ನ ಮಗು ಚೆನ್ನಾಗಿ ಓದ್ಬೇಕು, ನನ್ನ ಮಗಳು ಚೆನ್ನಾಗಿ ಓದ್ಬೇಕು, ನನ್ನ ಮಗ ಚೆನ್ನಾಗಿ ಓದ್ಬೇಕು ಅಲ್ವಾ? ಇವರೆಲ್ಲ ಟೀಚರ್ಸ್ ನಿಮ್ಗೋಸ್ಕರ ಅಲ್ವಾ? ನೋಡಿ, ಅವ್ರ ದಾನಿಗಳು ಕೊಡ್ತಾ ಇರತಕ್ಕಂಥ ಸ್ಕೂಲ್ ಟೈಮ್ ಮುಗಿದಿದ್ರು ಕೂಡ ಸೇರ್ಕೊಂಡು ನಮ್ಮ ಮಕ್ಕಳಿಗೆ ಏನಾದ್ರೂ ಸೇರ್ಬೇಕು, ನಮ್ಮ ಮಕ್ಕಳಿಗೆ ಏನಾದ್ರೂ ಅನುಕೂಲ ಆಗ್ಬೇಕು ಅಂತ ಇಲ್ಲೆಲ್ಲ ಟೀಚರ್ಸ್ ಕೂತಿದ್ರು, ಹೌದಾ? ಸೊ ಏನ್ ಮಾಡ್ಬೇಕು ನೀವು? ಸೊ ಚೆನ್ನಾಗಿ ಓದ್ಬೇಕು. ಇದೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ? ನಿಮಗೋಸ್ಕರ. ಹಾಗಾಗಿ ಚೆನ್ನಾಗಿ ಓದಿ, AS ಆಗಿ IPS ಆಗಿ ಒಳ್ಳೆ ನೀವು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು. ಓದೋದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಹಾಗಾಗಿ ಚೆನ್ನಾಗಿ ಓದಿ, ನಿಮ್ಮ ಶಿಕ್ಷಕರ ಮಾತನ್ನ ಕೇಳಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಮಾತನ್ನ ಕೇಳಿ, ಶಿಕ್ಷಕರು ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊಂಡ್ರೆ, ತಂದೆ ತಾಯಿ ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊಂಡು ಆತರ ನಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಒಳ್ಳೇದಾಗುತ್ತೆ. ಸೊ ಈ ಕೊಡ್ತಾ ಇರ್ತಕ್ಕಂತ ಅದು ಪುಸ್ತಕ ಆಗಿರ್ಬೋದು, ನೋಟ್ ಪುಸ್ತಕ ಆಗಿರ್ಬೋದು, ಅಥವಾ ಯಾವುದೇ ನಿಮಗೆ ಸಂಬಂಧಪಟ್ಟಂಗೆ ನಿಮ್ಗೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳು ಯಾರು ಏನೇ ಕೊಟ್ಟರು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿ, ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಡ್ಯಾನಿಯಲ್ ಸರ್ ಆಗ್ಲೇ ಹೇಳ್ತಾ ಇದ್ರು, ಸರ್ ಏನ್ ಸರ್ ನಿಮ್ ಉದ್ದೇಶ, ಇದು ಏನ್ ಈ ತರ ಎಲ್ಲ ಕೊಡ್ತಾ ಇದ್ರಲ್ಲ, ಏನು ಯಾಕೆ ಅಂತ ಕೇಳಿದ್ರೆ, ಸರ್ ನಾವು ತುಂಬಾ ಬಡವರಿದ್ವಿ, ಯಾರೋ ನಮ್ಗೆ ಸಹಾಯ ಮಾಡಿದ್ದಕ್ಕೆ ನಾವು ಇವತ್ತು ದೇವ್ರ ಒಂದು ಒಳ್ಳೆ ಸ್ಥಾನಮಾನದಲ್ಲಿದ್ದೀವಿ. ಹಾಗಾಗಿ ಇವತ್ ದೇವ್ರು ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿರೋದಕ್ಕೆ ನಾವು ಈ ಕೆಲಸನ ಅವ್ರು ಮಾಡಿದ್ದನ್ನ ನಾವು ಮಾಡ್ತಾ ಇದೀವಿ. ನೋಡಿ, ಇವರನ್ನೇ ನಾವು ನಿಜವಾಗ್ಲೂ ದಾನಿಗಳು ಅಂತ ಕರೆಯೋದು. ಸೊ ನಾವು ಹೇಗೆ ಬೆಳೆದು ಬಂದಿರೋ ದಾರಿನ ಮರಿದೇನೆ ಇವತ್ತು ನಾನ್ ಕಷ್ಟದಲ್ಲಿದ್ದಾಗ ನನ್ಗೆ ಸಹಾಯ ಮಾಡಿದ್ರು, ನಾನು ಇವಾಗ ಚೆನ್ನಾಗಿದೆ, ನಾನು ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು ಅಂತ ಮುಂದೆ ಬಂದಿದಾರಲ್ಲ. ಸೊ ಹಾಗಾಗಿ ಡ್ಯಾನಿಯಲ್ ಸರ್ಗೆ ನಾನು ನಮ್ಮ ಇಲಾಖೆ ವತಿಯಿಂದ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ, ನಿಮ್ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಅರ್ಪಿಸ್ತೀನಿ. ತಮ್ಮ ಈ ಒಂದು ಸಮಾಜಮುಖಿ ಕೆಲಸಗಳು ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ, ಈ ರೀತಿ ನೀವು ದಾನ ಮಾಡ್ತಕ್ಕಂತ ಕೆಲಸ ಏನ್ ಮಾಡ್ತಾ ಇದೀರಲ್ಲ, ಸೊ ಆ ಶಕ್ತಿ, ಆ ಭಗವಂತ ನಿಮ್ಮ ಆದಾಯವನ್ನ ಇನ್ನಷ್ಟು ಹೆಚ್ಚಿಸಿ ಇಂಥ ಮಕ್ಕಳಿಗೆ ಇನ್ನೂ ನಿರ್ಗತಿ ಯಾರು ಇರ್ತಾರಲ್ಲ, ಕಷ್ಟದಲ್ಲಿ ಇರ್ತಕ್ಕಂಥ ಸಹಾಯ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ನಿಮ್ಗೆ ಕೊಡ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ದಿವಸ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರಪ್ರಥಮವಾಗಿ ಸಮಾಧಾನ ಟ್ರಸ್ಟ್ ವತಿಯಿಂದ ಶಾಲಾ ಬ್ಯಾಗ್ ಮತ್ತು ಚಪ್ಪಲಿ ಹಾಗೂ ಮ್ಯಾಟ್ ಅನ್ನ ವಿತರಿಸ್ತಾ ಇದ್ದಾರೆ. ಹಾಗಾಗಿ ಈ ಸಮಾಧಾನ ಟ್ರಸ್ಟ್ ನ ಅಧ್ಯಕ್ಷರು ಡ್ಯಾನಿಯಲ್ ಸರ್ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇಂತ ದಾನಿಗಳು ಕೊಡೋ ದಾನಿಗಳಿದ್ದಾರೆ, ಆದ್ರೆ ಎಲ್ಲರೂ ಕೂಡ ಹಣ ಇರ್ಬೋದು, ಆದ್ರೆ ಕೊಡುವಂತಹ ಮನಸ್ಸು ಬರಬೇಕು. ಅಂತಹ ಮನಸ್ಸನ್ನು ಇಟ್ಕೊಂಡು ಇವತ್ತು ಮಕ್ಕಳಿಗೆ ಏನೋ ಒಂದು ಸಹಾಯ, ಶೈಕ್ಷಣಿಕವಾಗಿ ಮಕ್ಕಳ ಅಭಿವೃದ್ಧಿ ಆಗೋದಕ್ಕೆ ಏನಾದ್ರೂ ಒಂದು ಸಹಾಯ ಮಾಡ್ಬೇಕು ಅಂತ ಅವರಿಗೆ ದೇವರು ಒಂದು ಕೃಪೆಯನ್ನು ಕೊಟ್ಟು ಆ ಮೂಲಕ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ಅವರ ಟ್ರಸ್ಟ್ ನ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವೆಲ್ಲವನ್ನೂ ನೀವು ತಗೊಂಡ್ಮೇಲೆ ಈಗಾಗಲೇ ನಮ್ಮ ದೈಹಿಕ ಶಿಕ್ಷಣಾಧಿಕಾರಿಗಳು ಹೇಳ್ತಾ ಇದ್ರು, ತಗೊಂಡ್ಮೇಲೆ ಅದರ ಒಂದು ಸದುಪಯೋಗ ಆಗ್ಬೇಕು. ಸುಮ್ನೆ ತಗೊಂಡೆ ಇಟ್ಕೊಂಡೆ ಅಂದ್ರೆ ಆಗೋದಿಲ್ಲ. ನಿಮ್ಮ ಒಂದು ಶೈಕ್ಷಣಿಕ ಪ್ರಗತಿ ಏನಾಗಬೇಕು, ಇನ್ನು ಉತ್ತಮಪಡಿಸ್ಕೋಬೇಕು. ಈಗಾಗಲೇ ನಮ್ಮ ತಾಲೂಕಿಗೆ ಒಂದಲ್ಲ ಎರಡಲ್ಲ ಇಂತ ಅನೇಕ ದಾನಿಗಳು ಬಂದು ನಮ್ಮ ಮಕ್ಕಳಿಗೆ ಅನೇಕ ರೀತಿಯ ಸಹಾಯಗಳು ದೊರೀತಾ ಇದಾವೆ. ಈ ಹಿಂದೆ ನಾವೆಲ್ಲ ಹೋದ ಸಂದರ್ಭದಲ್ಲಿ ನಮ್ಗೆ ಯಾವುದೇ ಇಂತ ಒಂದು ಇದು ಸಿಗ್ತಾ ಇರ್ಲಿಲ್ಲ. ತುಂಬಾ ಕಷ್ಟದಲ್ಲಿ ಓದಿ ಮೇಲೆ ಬಂದ್ವಿ, ಆದ್ರೆ ನಿಮ್ಗೆ ಕಷ್ಟಗಳಿಲ್ಲ. ನೀವು ಎಜುಕೇಶನ್ ಪಡೆಯೋದಕ್ಕೆ ಏನೆಲ್ಲ ಬೇಕು ಎಲ್ಲಾ ಸವಲತ್ತುಗಳು ಸರ್ಕಾರದಿಂದನೂ ಸಿಗ್ತಾ ಇದೆ, ದಾನಿಗಳಿಂದಾನೂ ಸಿಗ್ತಾ ಇದೆ. ಇದರ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಒಂದು ಜ್ಞಾನಾರ್ಜನೆಯನ್ನು ಹೆಚ್ಚು ಮಾಡಿಕೊಂಡು ನಿಮ್ಮ ಒಂದು ಭವಿಷ್ಯವನ್ನು ಉತ್ತಮ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟ ಎಲ್ಲ ವೇದಿಕೆಯ ಮೇಲಿರುವಂತ ಎಲ್ರಿಗೂ ವಂದಿಸಿ ನಾವು ತುಂಬಾ ಚಿರಋಣಿ ಆಗಿರ್ತೀವಿ ಸರ್. ಯಾಕೆ ಅಂತಂದ್ರೆ ಸಮಾಧಾನ ಟ್ರಸ್ಟ್ ಅಂತಾನೆ ನೇಮ್ ಇಟ್ಕೊಂಡಿದ್ದೀರಾ, ಅದೇ ಪ್ರಕಾರ ನಮ್ಮ ಎಲ್ಲಾ ಮಕ್ಕಳಿಗೂ ಸಹ ಸಮಾಧಾನ ತರೋ ರೀತಿಯಲ್ಲಿ ನೀವು ಬ್ಯಾಗ್ ಕೊಡ್ತಾ ಇದ್ದೀರಾ, ಸ್ಲಿಪ್ಪರ್ ಕೊಡ್ತಾ ಇದ್ದೀರಾ. ಇದೇ ರೀತಿ ನಮ್ಮ ತಾಲೂಕಿಗೆಲ್ಲ ಸಹ ನೀವೊಂದು ಸಹಕಾರ ಕೊಟ್ಟರೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಒಂದು ಸಂಘಟನಾತ್ಮಕವಾಗಿ ಶಾಲೆ ಸದೃಢವಾಗಿ ಮುಂದೆ ಬೆಳಿಬೇಕಾದಂತ ಅನಿವಾರ್ಯತೆ ಸ್ಥಿತಿಯಲ್ಲಿ ನಮ್ಮ ಶಾಲೆಗಳಿರುವಾಗ PM ಶ್ರೀ ಅನ್ನೋ ಒಂದು ಕಲ್ಪನೆ ಒಂದು ಉತ್ಕೃಷ್ಟವಾದದ್ದು ಮತ್ತು ಬೆಳವಣಿಗೆಗೆ ನಾಂದಿ ಆಗುವಂತದ್ದು. ಅಂತ PM ಶ್ರೀ ಶಾಲೆ ನಮ್ಮ ಬೇತಮಂಗಲಕ್ಕೆ ಸಿಕ್ಕಿರುವಂತದ್ದು ನಮ್ಮ ಪುಣ್ಯ. ಅದನ್ನು ಉಳಿಸ್ಕೊಳ್ಬೇಕಂದ್ರೆ, ಅದನ್ನು ಬೆಳೆಸ್ಬೇಕಂದ್ರೆ ನಮ್ಮೆಲ್ಲರ ಕೊಡುಗೆ ಇರ್ಬೇಕಾಗುತ್ತೆ. ನಮ್ಮ ನಾಗರಿಕರು, ನಮ್ಮ ಎಲ್ಲ ಶಿಕ್ಷಕರು ಸೇರಿ
ಇಲಾಖೆನೂ ಸೇರಿ ಸರ್ ಅವ್ರೀಗ ಕಾರಲ್ಲಿ ಬರೋ ಕೂಡ ಅದೇ ಮಾತನ್ನು ಚರ್ಚೆ ಮಾಡ್ತಾ ಇದ್ರು PMC ನ ಏನ್ ಮಾಡೋದು ಅಂತ. ಅದಕ್ಕೆ ಬೆಂಬಲವಾಗಿ ಎಲ್ಲರೂ ನಿಲ್ಬೇಕು ಅಂತ ಕೋರ್ಕೊಳ್ತಾ ಏನ್ ಡೇನಿಯಲ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿದ್ದ ಒಂದು ಅದ್ಭುತವಾದಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಳ್ಳಿ, ನಮ್ಮ ಬಡ ಮಕ್ಕಳ ಸೇವೆಗೆ ಇನ್ನಷ್ಟು ಅವರು ಕಾರ್ಯನಿರ್ವಹಿಸಲಿ ಅಂತ ಆಶಿಸ್ತಾ, ಈ ವೇದಿಕೆಯಲ್ಲಿ ಮೊದಲ ಬಾರಿಗೆ ನನಗೆ 2 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವೇನು ಶಾಲೆಗೆ ಬರಬೇಕು ಹೋಗ್ಬೇಕು ಅಂತಂದ್ರೆ ಯಾರು ನಿಮ್ಗೆ ನಿಮ್ಮ ಶಾಲೆವರೆಗೂ ಬರಲ್ಲ. ಅದಕ್ಕೆ ನಾವು ಶಾಲೆಗೆ ಬರೋದೇನಕ್ಕೆ, ಓದೋದಕ್ಕೆ. ಅದು ಆ ಉದ್ದೇಶ ನಮಗೆ ಇರಬೇಕು. ಸರ್ ಅವರಿಗೆ ನಮ್ಮ ಇಲಾಖೆಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ಮಾತು ಹೇಳ್ತೀನಿ. ಸಾರ್ ಒಂದು ಅದ್ಭುತವಾದ ಒಂದು ಕಾರ್ಯ ಹೇಳ್ಕೊಟ್ರು ನಿಮ್ಗೆ. ನಾವು ಇದನ್ನ ಮಾಡೋದಕ್ಕೆ ಒಂದೇ ಒಂದು ಕಾರಣ, ನಾವು ಬಡವತನದಲ್ಲಿ ಇದ್ದಾಗ ಅವಾಗ KGF ಅಲ್ಲಿ ಭಕ್ತಾವಚಲಂ ಅಂತ ಒಂದು MLA ಇದ್ರು. ಅವರು 4 ನೋಟ್ ಬುಕ್ಸ್ ಕೊಟ್ರು ನಮ್ಗೆ. ನಾನು ಪ್ರೈಮರಿ ಹೋದಾಗ 4 ನೋಟ್ ಬುಕ್ಸ್, ಹೈಸ್ಕೂಲ್ ಬಂದಾಗ ತನಕ ಅದನ್ನೇ ಇಟ್ಕೊಂಡು ನಾನು ಯೂಸ್ ಮಾಡಿದ್ದೀನಿ. ಇವ 6 ಕೊಡ್ತಾ ಇದ್ದಾರಾ? ದೇವ್ರ ಶಕ್ತಿ ಕೊಟ್ರೆ 10 ಕೊಡೋಣ. ನೀವು 6 ಇಸ್ಕೊಂಡ್ರೆ ಬೇರೆಯವರಿಗೆ 12 ಕೊಡ್ಬೇಕಾಗುತ್ತೆ. ನಾವು ಇಸ್ಕೊಳ್ಳೋದಕ್ಕಿಂತ ಕೊಡೋದು ಒಳ್ಳೇದು ಆಗಿರೋದ್ರಿಂದ ಒಂದೇ ಒಂದು ಹೇಳ್ತೀನಿ, ನೀವು IAS ಆಗಿ, IPS ಆಗಿ, ಜಡ್ಜ್ ಆಗಿ, ಲಾಯರ್ ಆಗಿ, ಟೀಚರ್ ಆಗಿ, ಏನೇ ಕೂಡ ಆಗಿ, ನೀವು ಯಾವ ಲೆವೆಲ್ ಹೋಗ್ತಿರೋ ಆ ಲೆವೆಲ್ ಅಲ್ಲಿ ಇದ್ದಾಗ ಬಡವ್ರನ್ನ ನೆನ್ಸ್ಕೊಳ್ಳಿ. ಅದು ಇನ್ನೂ ಕೂಡ ನಿಮ್ಮನ್ನ ಮೇಳೆಗೆ ಕರ್ಕೊಂಡು ಹೋಗುತ್ತೆ. ಬಡವರಿಗೆ ನಾವು ಏನು ಮಾಡ್ತೀವೋ ಅದನ್ನು ದೇವರಿಗೆ ಮಾಡಿದಂಗೆ. ಬಡವರಿಗೆ ಮಾಡುವ ಒಂದೊಂದು ಕಾರ್ಯ ಕೂಡ ದೇವರಿಗೆ ಸಾಲ ಕೊಟ್ಟಿದಂಗೆ. ಒಂದು ದಿವಸ ಅಲ್ಲ, ಒಂದು ದಿವಸ ಯಾವತ್ತೂ ಕೂಡ ದೇವ್ರು ಮತ್ತೊಮ್ಮೆ ನಮ್ ಕೈಗೆ ತಿರುಗಿಸ್ಕೊಡ್ತಾನೆ ಡಬಲ್ ಆಗಿ. ಆಗಿರೋದ್ರಿಂದ ನಿಮ್ ಲೈಫ್ ಅಲ್ಲಿ ಯಾವ್ದು ಕೂಡ ಮರಿಬೇಡಿ. ಬೇರೆಯವ್ರಿಗೆ ಕಷ್ಟದಲ್ಲಿ ಇರೋರ್ನ, ನಿಮ್ ಜೊತೆಯಲ್ಲಿ ಇರೋರ್ನ, ನಿನ್ನ ಹತ್ರ 2 ಪೆನ್ಸಿಲ್ ಇದ್ರೆ 1 ಕೊಡು, ನಿನ್ನ ಹತ್ರ 2 ಬ್ಯಾಗ್ ಇದ್ರೆ 1 ಕೊಡು. ಅದು ಇವತ್ತಿಲ್ಲ, ಒಂದು ದಿವಸ ಅಲ್ಲ, ನಾವು ತೀರ್ಕೊಂಡ್ರೆ ಸಹ ಆ ಮೋಕ್ಷಕ್ಕೆ ಹೋಗ್ತೀವಲ್ಲ, ಅಲ್ಲಿ ಕೂಡ ನಮಗೆ ಫಲ ಸಿಗುತ್ತೆ. ಆಯ್ತಾ? ನೀವು ಕೇಳೋದಿಲ್ಲ ಅಂತ ನನ್ಗೆ ಚಂದ ಗೊತ್ತು, ಅದಕ್ಕೆ ನಾನು ಬೇಡ ಸಾರ್ ಅಂದೆ.